ಈ ಉದ್ದಿನ ಬೇಳೆನ ಹಾಕ್ತಾ ಇದ್ರು ತುಂಬಾನೇ ರುಚಿಯಾಗಿರುತ್ತೆ ಈ ದೋಸೆ. ಹಾಯ್ ನಮಸ್ಕಾರ ಎಲ್ರಿಗೂ. ಒಂದೆರಡು ಕಪ್ ಅಷ್ಟು ಮಸೂರ್ ಬೇಳೆನ ತಗೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದೆರಡು ಸಾರಿ ನೀರಲ್ಲಿ ತೊಳ್ಕೊಂಡ ನಂತರ ಮತ್ತೆ ಒಂದ್ಸರಿ ನೀರನ್ನ ಹಾಕಿ ಅರ್ಧ ಮುಕ್ಕಾಲು ಗಂಟೆ ನೆನೆಸ್ಕೊಂಡ್ರೆ ಬೇಳೆ ಈ ರೀತಿ ನೆಂದಿರುತ್ತೆ. ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ತಕ್ಕಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಅತಿಯಾಗಿ ನೀರನ್ನ ಹಾಕೊಳ್ಳೋದು ಬೇಡ. ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳುವಾಗಿದ್ರೆ ಸಾಕಾಗುತ್ತೆ. ನೈಸಾಗಿ ರುಬ್ಕೊಂಡು ಈ ಹದಕ್ಕೆ ದೋಸೆ ಹಿಟ್ಟನ್ನ ತಯಾರಿಸ್ಕೊಂಡಿದ್ದಾಗಿದೆ. 1 ಸ್ಪೂನ್ ಅಷ್ಟು ಸಣ್ಣಗೆ ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪು, 1 ಇಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನು ಚಿಲ್ಲಿ ಫ್ಲೇಕ್ಸು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಕೊಳ್ಳೋಣ. ತವಾನ ಚೆನ್ನಾಗಿ ಬಿಸಿ ಮಾಡ್ಕೊಂಡ ನಂತರ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಒಂದು ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಿಂದ ಒರೆಸಿದ ನಂತರ ಲೋ ಫ್ಲೇಮಲ್ಲೇ ಒಂದೆರಡು ಸೌಟು ದೋಸೆ ಹಿಟ್ಟನ್ನ ಹಾಕೊಂಡು ತೆಳುವಾಗಿ ಸವರ್ಕೊಳ್ಳೋಣ. ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಗರಿ ಗರಿಯಾಗಿ ಬೇಯಿಸ್ಕೊಂಡ್ರೆ ಮಸೂರ್ ಬೇಳೆ ದೋಸೆ ರೆಡಿ. ಮಸೂರ್ ಬೇಳೆ ದೋಸೆ ಜೊತೆಗೆ ತೆಂಗಿನಕಾಯಿ ಚಟ್ನಿ ಅಥವಾ ಪುದೀನ ಚಟ್ನಿ ಇದ್ರೆ ಅಂತೂ ಇನ್ನೂ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.